ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಈ ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿತಾ ಇರುವಂಥದ್ದು. ಫಲ್ಗುಣಿ ಆಗಿರ್ಬೋದು, ನೇತ್ರಾವತಿ, ಕುಮಾರಧಾರ, ಈ ನದಿಗಳು ತುಂಬಿ ಹರಿತಾ ಇರುವಂಥದ್ದು. ತುಂಬಿ ಹರಿದಂಥ ಕಾರಣವಾಗಿ ನೀರು ಪಕ್ಕದ ಅಂದರೆ ನದಿ ತೀರದ ಪ್ರದೇಶಗಳಿಗೆ ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಾನೀಗ ಮಂಗಳೂರಿನ ಫಲ್ಗುಣಿ ನದಿ ತೀರದಲ್ಲಿ ಇದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಫಲ್ಗುಣಿ ನದಿ ತುಂಬಿ ಹರಿತಾ ಇರುವಂಥದ್ದು. ಹೀಗಾಗಿ ಆ ಫಲ್ಗುಣಿ ನದಿಯಲ್ಲಿ ಅಡ್ಡದಾಗಿ ಕಟ್ಟಿದಂತಹ ಮರವೂರು ಡ್ಯಾಮ್ನ ಗೇಟ್ಗಳನ್ನು ತೆರವು ಮಾಡಿ ಬಿಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಅಂದರೆ ಮರವೂರು ಡ್ಯಾಮ್ನಲ್ಲಿ ನೀರು ತುಂಬಿತ್ತು. ಹೀಗಾಗಿ ಆ ಗೇಟ್ಗಳನ್ನು ತೆಗೆದು ಬಿಡುವಂಥ ಈಗ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಮರವೂರು ಡ್ಯಾಮು ತುಂಬಿದಂಥ ಸಂದರ್ಭದಲ್ಲಿ ಇದರ ಪಕ್ಕದಲ್ಲಿ ಇರುವಂಥ ಆದ್ಯಪಾಡಿ ಜೊತೆಗೆ ಅಕ್ಕಪಕ್ಕದ ಊರುಗಳೇನಿದೆ ಅವುಗಳು ಮುಳುಗಡೆ ಹೊಂದುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ಆ ಡ್ಯಾಮ್ನ ಗೇಟ್ಗಳನ್ನು ಸದ್ಯ ತೆರೆದು ಬಿಟ್ಟು ನೀರನ್ನು ಸರಾಗವಾಗಿ ಹೋಗುವಂತೆ ಮಾಡ್ತಾ ಇರುವಂಥ ಕೆಲಸವನ್ನು ಕೂಡ ಗಮನಿಸ್ಬೋದು. ಏನು ಫಲ್ಗುಣಿ ನದಿ ಏನಿದೆ ಅದು ಬಹಳಷ್ಟು ತುಂಬಿ ಹರಿತಾ ಇರುವಂಥದ್ದು. ಪಶ್ಚಿಮ ಘಟ್ಟ ಜೊತೆಗೆ ಕರಾವಳಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ. ಮಳೆ ಬಂದಂಥ ಕಾರಣವಾಗಿ ಈ ರೀತಿಯಾಗಿ ನದಿ ನೀರು ಉಕ್ಕಿ ಹರಿತಾ ಇರುವಂಥದ್ದು. ನದಿಯ ನೀರಿನ ಬಣ್ಣ ಕೂಡ ಕಂದು ಬಣ್ಣಕ್ಕೆ ತಿರುಗಿದನ್ನು ನೀವು ಗಮನಿಸ್ಬೋದು. ಅಂದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆಯ ಸುರಿತ ಕಾರಣವಾಗಿ ನೀರು ಮಣ್ಣು ಮಿಶ್ರಿತವಾಗಿ ಈ ರೀತಿಯಾಗಿ ಹರಿತಾ ಇರುವಂಥದ್ದು. ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗ್ತಾನೆ ಇದೆ. ಅಂದರೆ ರಾತ್ರಿಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವ ಕಾರಣವಾಗಿ ಇಲ್ಲಿನ ಜೀವ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ಸದ್ಯ ಈ ಒಂದು ಗೇಟ್ಗಳನ್ನು ತೆರೆದು ಬಿಡಲಾಗ್ತಿದೆ. ಆದರೂ ಕೂಡ ನದಿ ಪಕ್ಕದಲ್ಲಿರುವಂತಹ ಊರುಗಳಿಗೆ ನೀರು ನುಗ್ಗುವಂತಹ ಭೀತಿ ಕೂಡ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ನದಿ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು. ನದಿಯ ನೀರಿನ ಮಟ್ಟ ಯಾವ ಕ್ಷಣಗಳಲ್ಲಾದರೂ ಕೂಡ ಏರಿಕೆ ಆಗ್ಬೋದು, ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ನೀರು ಮತ್ತಷ್ಟು ಏರಿಕೆಯಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಒಟ್ಟಿನಲ್ಲಿ ಪಶ್ಚಿಮ ಘಟ್ಟ ಜೊತೆಗೆ ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮಗಳು ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ರೆ ಜೀವ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಫಲ್ಗುಣಿ, ನೇತ್ರಾವತಿ, ಕುಮಾರಧಾರ ಇಂಥ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ನದಿ ತೀರದ ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ನದಿ ತೀರದ ನಿವಾಸಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿತಾ ಇರುವಂಥದ್ದು. ಫಲ್ಗುಣಿ ಆಗಿರ್ಬೋದು, ನೇತ್ರಾವತಿ, ಕುಮಾರಧಾರ, ಈ ನದಿಗಳು ತುಂಬಿ ಹರಿತಾ ಇರುವಂಥದ್ದು. ತುಂಬಿ ಹರಿದಂಥ ಕಾರಣವಾಗಿ ನೀರು ಪಕ್ಕದ ಅಂದರೆ ನದಿ ತೀರದ ಪ್ರದೇಶಗಳಿಗೆ ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಾನೀಗ ಮಂಗಳೂರಿನ ಫಲ್ಗುಣಿ ನದಿ ತೀರದಲ್ಲಿ ಇದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಫಲ್ಗುಣಿ ನದಿ ತುಂಬಿ ಹರಿತಾ ಇರುವಂಥದ್ದು. ಹೀಗಾಗಿ ಆ ಫಲ್ಗುಣಿ ನದಿಯಲ್ಲಿ ಅಡ್ಡದಾಗಿ ಕಟ್ಟಿದಂತಹ ಮರವೂರು ಡ್ಯಾಮ್ನ ಗೇಟ್ಗಳನ್ನು ತೆರವು ಮಾಡಿ ಬಿಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಅಂದರೆ ಮರವೂರು ಡ್ಯಾಮ್ನಲ್ಲಿ ನೀರು ತುಂಬಿತ್ತು. ಹೀಗಾಗಿ ಆ ಗೇಟ್ಗಳನ್ನು ತೆಗೆದು ಬಿಡುವಂಥ ಈಗ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಮರವೂರು ಡ್ಯಾಮು ತುಂಬಿದಂಥ ಸಂದರ್ಭದಲ್ಲಿ ಇದರ ಪಕ್ಕದಲ್ಲಿ ಇರುವಂಥ ಆದ್ಯಪಾಡಿ ಜೊತೆಗೆ ಅಕ್ಕಪಕ್ಕದ ಊರುಗಳೇನಿದೆ ಅವುಗಳು ಮುಳುಗಡೆ ಹೊಂದುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ಆ ಡ್ಯಾಮ್ನ ಗೇಟ್ಗಳನ್ನು ಸದ್ಯ ತೆರೆದು ಬಿಟ್ಟು ನೀರನ್ನು ಸರಾಗವಾಗಿ ಹೋಗುವಂತೆ ಮಾಡ್ತಾ ಇರುವಂಥ ಕೆಲಸವನ್ನು ಕೂಡ ಗಮನಿಸ್ಬೋದು. ಏನು ಫಲ್ಗುಣಿ ನದಿ ಏನಿದೆ ಅದು ಬಹಳಷ್ಟು ತುಂಬಿ ಹರಿತಾ ಇರುವಂಥದ್ದು. ಪಶ್ಚಿಮ ಘಟ್ಟ ಜೊತೆಗೆ ಕರಾವಳಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ. ಮಳೆ ಬಂದಂಥ ಕಾರಣವಾಗಿ ಈ ರೀತಿಯಾಗಿ ನದಿ ನೀರು ಉಕ್ಕಿ ಹರಿತಾ ಇರುವಂಥದ್ದು. ನದಿಯ ನೀರಿನ ಬಣ್ಣ ಕೂಡ ಕಂದು ಬಣ್ಣಕ್ಕೆ ತಿರುಗಿದನ್ನು ನೀವು ಗಮನಿಸ್ಬೋದು. ಅಂದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆಯ ಸುರಿತ ಕಾರಣವಾಗಿ ನೀರು ಮಣ್ಣು ಮಿಶ್ರಿತವಾಗಿ ಈ ರೀತಿಯಾಗಿ ಹರಿತಾ ಇರುವಂಥದ್ದು. ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗ್ತಾನೆ ಇದೆ. ಅಂದರೆ ರಾತ್ರಿಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವ ಕಾರಣವಾಗಿ ಇಲ್ಲಿನ ಜೀವ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ಸದ್ಯ ಈ ಒಂದು ಗೇಟ್ಗಳನ್ನು ತೆರೆದು ಬಿಡಲಾಗ್ತಿದೆ. ಆದರೂ ಕೂಡ ನದಿ ಪಕ್ಕದಲ್ಲಿರುವಂತಹ ಊರುಗಳಿಗೆ ನೀರು ನುಗ್ಗುವಂತಹ
ಭೀತಿ ಕೂಡ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ನದಿ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು. ನದಿಯ ನೀರಿನ ಮಟ್ಟ ಯಾವ ಕ್ಷಣಗಳಲ್ಲಾದರೂ ಕೂಡ ಏರಿಕೆ ಆಗ್ಬೋದು, ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ನೀರು ಮತ್ತಷ್ಟು ಏರಿಕೆಯಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಒಟ್ಟಿನಲ್ಲಿ ಪಶ್ಚಿಮ ಘಟ್ಟ ಜೊತೆಗೆ ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮಗಳು ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ರೆ ಜೀವ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಫಲ್ಗುಣಿ, ನೇತ್ರಾವತಿ, ಕುಮಾರದ್ವಾರ ಇಂಥ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ನದಿ ತೀರದ ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ನದಿ ತೀರದ ನಿವಾಸಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ. ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಜಿಲ್ಲೆಯ ಜೀವ ನದಿಗಳು ತುಂಬಿ ಹರಿತಾ ಇರುವಂಥದ್ದು. ಫಲ್ಗುಣಿ ಆಗಿರ್ಬೋದು, ನೇತ್ರಾವತಿ, ಕುಮಾರದ್ವಾರ ಈ ನದಿಗಳು ತುಂಬಿ ಹರಿತಾ ಇರುವಂಥದ್ದು. ತುಂಬಿ ಹರಿದಂಥ ಕಾರಣವಾಗಿ ನೀರು ಪಕ್ಕದ ಅಂದರೆ ನದಿ ತೀರದ ಪ್ರದೇಶಗಳಿಗೆ ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಾನೀಗ ಮಂಗಳೂರಿನ ಫಲ್ಗುಣಿ ನದಿ ತೀರದಲ್ಲಿ ಇದ್ದೇನೆ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು, ಫಲ್ಗುಣಿ ನದಿ ತುಂಬಿ ಹರಿತಾ ಇರುವಂಥದ್ದು. ಹೀಗಾಗಿ ಫಲ್ಗುಣಿ ನದಿಯಲ್ಲಿ ಅಡ್ಡದಾಗಿ ಕಟ್ಟಿದಂತಹ ಮರವೂರು ಡ್ಯಾಮ್ನ ಗೇಟ್ಗಳನ್ನು ತೆರವು ಮಾಡಿ ಬಿಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಅಂದರೆ ಮರವೂರು ಡ್ಯಾಮ್ನಲ್ಲಿ ನೀರು ತುಂಬಿತ್ತು. ಹೀಗಾಗಿ ಆ ಗೇಟ್ಗಳನ್ನು ತೆಗೆದು ಬಿಡುವಂತಹ ಈಗ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಮರವೂರು ಡ್ಯಾಮು ತುಂಬಿದಂತಹ ಸಂದರ್ಭದಲ್ಲಿ ಇದರ ಪಕ್ಕದಲ್ಲಿ ಇರುವಂಥ ಆದ್ಯಪಾಡಿ ಜೊತೆಗೆ ಅಕ್ಕಪಕ್ಕದ ಊರುಗಳೇನಿದೆ ಅವುಗಳು ಮುಳುಗಡೆ ಹೊಂದುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ಆ ಡ್ಯಾಮ್ನ ಗೇಟ್ಗಳನ್ನು ಸದ್ಯ ತೆರೆದು ಬಿಟ್ಟು ನೀರನ್ನು ಸರಾಗವಾಗಿ ಹೋಗುವಂತೆ ಮಾಡ್ತಾ ಇರುವಂತಹ ಕೆಲಸವನ್ನು ಕೂಡ ಗಮನಿಸ್ಬೋದು. ಏನು ಫಲ್ಗುಣಿ ನದಿ ಏನಿದೆ ಅದು ಬಹಳಷ್ಟು ತುಂಬಿ ಹರಿತಾ ಇರುವಂಥದ್ದು. ಪಶ್ಚಿಮ ಘಟ್ಟ ಜೊತೆಗೆ ಕರಾವಳಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದೆ. ಮಳೆ ಬಂದಂತಹ ಕಾರಣವಾಗಿ ಈ ರೀತಿಯಾಗಿ ನದಿ ನೀರು ಉಕ್ಕಿ ಹರಿತಾ ಇರುವಂಥದ್ದು. ನದಿಯ ನೀರಿನ ಬಣ್ಣ ಕೂಡ ಕಂದು ಬಣ್ಣಕ್ಕೆ ತಿರುಗಿದನ್ನು ನೀವು ಗಮನಿಸ್ಬೋದು. ಅಂದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆಯ ಸುರಿತ ಕಾರಣವಾಗಿ ನೀರು ಮಣ್ಣು ಮಿಶ್ರಿತವಾಗಿ ಈ ರೀತಿಯಾಗಿ ಹರಿತಾ ಇರುವಂಥದ್ದು. ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗ್ತಾನೆ ಇದೆ. ಅಂದರೆ ರಾತ್ರಿಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವ ಕಾರಣವಾಗಿ ಇಲ್ಲಿನ ಜೀವ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ಸದ್ಯ ಈ ಒಂದು ಗೇಟ್ಗಳನ್ನು ತೆರೆದು ಬಿಡಲಾಗ್ತಿದೆ. ಆದರೂ ಕೂಡ ನದಿ ಪಕ್ಕದಲ್ಲಿರುವಂತಹ ಊರುಗಳಿಗೆ ನೀರು ನುಗ್ಗುವಂತಹ ಭೀತಿ ಕೂಡ ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ನದಿ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು. ನದಿಯ ನೀರಿನ ಮಟ್ಟ ಯಾವ ಕ್ಷಣಗಳಲ್ಲಾದರೂ ಕೂಡ ಏರಿಕೆ ಆಗ್ಬೋದು, ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ನೀರು ಮತ್ತಷ್ಟು ಏರಿಕೆಯಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಒಟ್ಟಿನಲ್ಲಿ ಪಶ್ಚಿಮ ಘಟ್ಟ ಜೊತೆಗೆ ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮಗಳು ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ರೆ ಜೀವ ನದಿಗಳು ಕೂಡ ತುಂಬಿ ಹರಿತಾ ಇದೆ. ಫಲ್ಗುಣಿ, ನೇತ್ರಾವತಿ, ಕುಮಾರದ್ವಾರ ಇಂಥ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ನದಿ ತೀರದ ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹೀಗಾಗಿ ನದಿ ತೀರದ ನಿವಾಸಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.